ಅಧ್ಯಾಯ 2. ತ್ರಿಮೂರ್ತಿಗಳಿಗೆ ವರಪ್ರದಾನ. ಪರಮಮಂಗಳವೆನಿಪ ದೇವಿಯು ಕರುಣದಿಂ ವರವಿತ್ತು ಅಜಶಂ ಕರಣಹರಿಯನು ಕಳುಹಿಸಿದಳು ಮಂಗಳೇ ಪರಬ್ರಹ್ಮೆ. ತಾಯಿಯು ಬ್ರಹ್ಮ ಹರಿ ರುದ್ರರ ತಪಸ್ಸಿಗೆ ಒಲಿದು ಮಮತೆಯಿಂದ ಓಡಿ ಬಂದಳು. ಮಾತೆಯು ಆಕಾಶ ಮಾರ್ಗದಲ್ಲಿ ಮಕ್ಕಳು ಬಳಲಿದ್ದಾರೆ, ಅವರನ್ನು ಯಾವಾಗ ಕಾಣುವೆನೋ ಎಂದು ಹಂಬಲಿಸಿ ಓಡೋಡಿ ಬಂದಳು. ಆಕೆಯ ಮುಖದ ಮೇಲೆ ಬೆವರು ಸಾಲುಗಟ್ಟಿತ್ತು. ಓಡಿ ಬರುವ ಆತುರದಲ್ಲಿ ಕೈಯಲ್ಲಿ ಹಾರ, ಸೀರೆಯ ನೆರಿಗೆಗಳನ್ನು ಹಿಡಿದಳು. ತಾಯಿಯು ಆಕಾಶದಲ್ಲಿ ಬರುವಾಗ ಕೋಟಿ ಸೂರ್ಯ ಪ್ರಭೆಯಂತೆ ಬೆಳಕು ಜ್ವಲಿಸಿತು. ದೇವತೆಗಳು ಬಂದು ನೆರೆದರು. ದೇವ ದುಂದುಬೆಗಳು ಮೊಳಗಿದವು, ಚಾಮರಗಳು ಬೀಸಿದವು. ದೇವ ಗಂಧರ್ವರು ಸಾಲು ಸಾಲಾಗಿ ನಿಂತರು. ಬ್ರಹ್ಮದೇವನಿಗೆ 100 ಮುಖಗಳು, ವಿಷ್ಣುವಿಗೆ 20 ಮುಖಗಳು, ರುದ್ರನಿಗೆ 300 ಮುಖಗಳು ಸಹಸ್ರ ಮುಖಗಳಾಗಿ ಕಂಡುಬಂದವು. ಬ್ರಹ್ಮಾಂಡವು ಅತ್ತಿ ಮರದಂತೆ ಮೂಲೆ ಮೂಲೆಗಳಿಗೂ ಹಣ್ಣುಗಳಿಂದ ತುಂಬಿರುತ್ತವೆ. ಅದೇ ಮೂಲ ಪ್ರಕೃತಿ. ಪ್ರತಿಯೊಂದು ಅಜಾಂಡಕ್ಕೂ ನಮ್ಮಂತೆ ಕಾರ್ಯನಿರ್ವಹಿಸುವವರು ಇದ್ದಾರೆ. ಅಜಾಂಡವು 500 ಕೋಟಿ ಯೋಜನೆಗಿಂತ ಕಡಿಮೆ ಇರದು. ಬ್ರಹ್ಮಾಂಡವು ಅದಕ್ಕೆ 100 ಪಾಲು 2ರಷ್ಟು ವಿಶಾಲವಾಗಿದೆ. ಒಂದು ಅಜಾಂಡದಲ್ಲಿ ನಡೆಯುವ ಸಂಗತಿ ಮತ್ತೊಂದು ಅಜಾಂಡಕ್ಕೆ ತಿಳಿಯುವುದಿಲ್ಲ. ಈ ರೀತಿ ಬ್ರಹ್ಮಾಂಡದ ಮೇಲೆ ಅಜಾಂಡಗಳಿಗೆ ಬ್ರಹ್ಮ, ರುದ್ರ, ಹರಿಯರು ಅಧಿಪತಿಗಳಾಗಿದ್ದಾರೆ. ಎಲ್ಲರ ಬೆಳಕು, ಸೌಂದರ್ಯ, ಆಯುಧ, ಶ್ರೇಷ್ಠ ಕಿರೀಟ, ರತ್ನಭೂಷಣ ಕೋಟಿ ಸೂರ್ಯಪ್ರಭೆಗಳಂತೆ ಬೆಳಗುತ್ತಿದೆ. ಸಮಸ್ತ ಆಕಾಶವೂ ಬೆಳಕಿನಿಂದ ತುಂಬಿ ಹೋಯಿತು. ತ್ರಿಮೂರ್ತಿಗಳ ಪರಿವಾರ ಅಲ್ಲಿ ಬಂದು ಸೇರಿತು. ತಾಯಿಯು ಧಾವಿಸಿ ಬರುತ್ತಿರುವ ವೇಗವನ್ನು ಕಂಡು ಎಲ್ಲರೂ ಬೆರಗಾದರು. ತಾಯಿಯ ಸೇವಕರ ಪ್ರಭೆಯನ್ನು ಏನೆಂದು ವರ್ಣಿಸಲಿ? ಆಕೆಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ವಿರಾಜಮಾನರಾಗಿ ಕುಳಿತಿದ್ದರು. ದೇವಿಯ ನಡು ಮಧ್ಯೆ ಸೂರ್ಯನ ಪ್ರಭೆ ಉಜ್ವಲವಾಗಿ ಉರಿಯುತ್ತಿತ್ತು. ಮೂಗುತಿಯು 1000 ಚಂದ್ರನ ಬೆಳಕನ್ನು ಚೆಲ್ಲುತ್ತಿತ್ತು. ಕೆನ್ನೆಯ ಸರಪಳು ಕಿವಿಯ ಕುಂಡಲದ ಜೊತೆ ಸೇರಿತ್ತು. ಆಕೆಯ ಮುಖವು ಕಮಲದಂತೆ ಅರಳಿತ್ತು. ಹಣೆಯ ಮೇಲೆ ಇಟ್ಟಿರುವ ತಿಲಕ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿತ್ತು. ಕಿರೀಟದ ಮಣಿಗಳು ಚೆಲ್ಲುವ ಬೆಳಕು ಎಲ್ಲ ಕಡೆಯೂ ಹರಡಿತು. ಭುಜದ ಬಣ್ಣ ಬಂಗಾರದ ಕಾಂತಿ ದೇವಿಯ ಶತಕೋಟಿ ಸೂರ್ಯಪ್ರಭೆಯನ್ನು ಚೆಲ್ಲುತ್ತಿದೆ. ಪರಬ್ರಹ್ಮ ಸ್ವರೂಪಿಣಿಯ ರೂಪವನ್ನು ವರ್ಣಿಸಲು ಯಾರಿಂದ ಸಾಧ್ಯ? ಮಾತೆಯ ಕೊರಳಿನಲ್ಲಿದ್ದ ಕರಿಮನಸರ ಸೂರ್ಯನ ಕಿರಣಗಳನ್ನು ಚೆಲ್ಲಿ ಮುದಗೊಳಿಸಿತು. ಮುತ್ತುಗಳ ಪದಕ 100 ಕೋಟಿ ಚಂದ್ರದ ಬೆಳಕಿಗೆ ಸಮಾನವಾಗಿತ್ತು. ಆಕೆಯ ಎದೆಯಲ್ಲಿ ವಜ್ರದ ಹಾರಗಳಲ್ಲಿ 100 ಕೋಟಿ ಸೂರ್ಯರು ಪ್ರಜ್ವಲಿಸುವಂತೆ ಕಾಣುತ್ತಿತ್ತು. ಕೈಗೆ ತೊಟ್ಟಿದ್ದ ಬಂಗಾರದ ಸರಿಗೆ ಸಹಸ್ರ ಸೂರ್ಯಕಾಂತಿಗೆ ಸಮವಾಗಿದೆ. ಕಿವಿಯ ಓಲೆ ಬುಗುಡಿ ಕೋಟಿ ಕೋಟಿ ಚಂದ್ರರಿಗೆ ಸಮನಾಗಿದೆ. ತಾಯಿಯ ಸೌಂದರ್ಯದ ಸೊಬಗು ಹೀಗೆ ಎಂದು ಹೇಳಲು ಯಾರಿಂದ ಸಾಧ್ಯ? ಮಾತೆಯ ಎದೆಯು ಹಾಲಿನಿಂದ ತುಂಬಿತ್ತು. ದೇವಿ ಧರಿಸಿದ ಪಿತಾಂಬರ ಕೆಂಪು ಬಣ್ಣ. ಆ ರೇಷ್ಮೆ ಸೀರೆಯು ಕಾಂತಿ ದೇವೀಪ್ಯವಾಗಿ ಕಂಗೊಳಿಸಿ ನೋಡಿದವರನ್ನು ಮುಗ್ಧರನ್ನಾಗಿ ಮಾಡುತ್ತಿತ್ತು. ಕಾಲಿನ ಕಿರುಗೆಜ್ಜೆ, ಕಾಲಂದಿಗೆ, ತೋಳಬಂದಿ ಶತಕೋಟಿ ಸೂರ್ಯರ ಪ್ರಭೆಯನ್ನು ಮೀರಿಸುತ್ತಿತ್ತು. ಆಕೆಯ ಬಾಹುಗಳು ಸಹಸ್ರ ಆಯುಧಗಳನ್ನು ಹಿಡಿದಿತ್ತು. ಸೌಂದರ್ಯದ ಝರಿ ಉಕ್ಕಿ ಹರಿಯುತ್ತಿತ್ತು. ಮಾತೆಯ ಗುಂಗರು ಕೂದಲು ಸುರುಳಿಯಂತೆ ತಿರುಗಿ ನೋಡಲು ಸುಂದರವಾಗಿತ್ತು. ಚುಂಬಕ, ಅಧರ, ನಾಸಿಕ, ಹುಬ್ಬುಗಳು, ಉದರ, ವಕ್ಷಸ್ಥಳವು ಸೌಂದರ್ಯದಿಂದ ಮಿನುಗುತ್ತಿತ್ತು. ಆಕೆಯ ರೂಪ ಪದ್ಮದ ಮೇಲಿನ ಶಂಖದಂತೆ ಶೋಭಿಸುತ್ತಿತ್ತು. ಆಕೆಯ ಹಸ್ತ ಅಭಯ ನೀಡುತ್ತಿತ್ತು. ತುಟಿಗೆ ತಾಂಬೂಲದ ರಂಗು, ಹಣೆಯಲ್ಲಿ ಕಸ್ತೂರಿ ತಿಲಕ, ಮುಡಿಯಲ್ಲಿ ರಕ್ತಚಂದನದಂತಿದ್ದ ಪನ್ನೀರು, ಮರುಗ, ದವನದ ಹಾರಗಳಿಂದಲೂ ನೀಳವಾದ ಕೇಶದಿಂದ ತಾಯಿ ಶೋಭಿಸುತ್ತಿದ್ದಳು. ತನ್ನ ಮಕ್ಕಳನ್ನು ಕಾಣಲು ತಾಯಿ ವೇಗವಾಗಿ ಓಡಿ ಬಂದದ್ದರಿಂದ ಉಸಿರಾಟ ತೀವ್ರವಾಯಿತು. ಎದೆ ವೇಗದಿಂದ ಏರಿ ಇಳಿಯುತ್ತಿತ್ತು. ಬೆವರಿನ ಹನಿಗಳು ಮುತ್ತಿನಂತೆ ಎದೆಯ ಮೇಲೆ ಮಿಂಚುತ್ತಿದ್ದವು. ಓಡಿ ಬಂದ ವೇಗಕ್ಕೆ ಸೆರಗನ್ನು ಸರಿಪಡಿಸಿಕೊಂಡು ಬಾಯಾರಿಕೆಯಿಂದ ಅಕ್ಕರೆಯಿಂದ ತಾಯಿ ಓಡಿ ಬಂದಳು. ತಾಯಿಯ ಮಹಿಮೆಯನ್ನು ಹೊಗಳಲು ರುದ್ರಾದಿಗಳು ಅಶಕ್ತರಾಗಿರುವಾಗ ಯಾರು ತಾನೇ ಆಕೆಯ ಮಹಿಮೆಯನ್ನು ಹೊಗಳಿ ಕೊಂಡಾಡಬಲ್ಲರು? ದೇವಿಯ ವೈಭವ ಅಸೀಮ ಹಾಗೂ ಅಪರಿಮಿತ. ಎಲೆ ನಂದಿಯೇ, ಸೃಷ್ಟಿಯ ಮೂಲ ತಾಯಿಯು ಸೃಷ್ಟಿಯ ಮೂಲ. ಅಂತಹ ಆದಿ ವಸ್ತುವನ್ನು, ಜ್ಯೋತಿರ್ಮಯವಾದ ತೇಜಸ್ಸನ್ನು, 3 ಲೋಕದ ಅಂತರಾತ್ಮವನ್ನು ನೋಡಿ ಆನಂದವನ್ನು ಹೊಂದಿದವು. ಆಕೆಯೇ ಚಿತ್ ಸಕಲವು. ಇಷ್ಟು ಕಾಲ ಒಳಗೆ ಅಂತರಾತ್ಮದಲ್ಲಿ ಮಾತ್ರ ಕಾಣುತ್ತಿದ್ದ ಮೂರ್ತಿಯನ್ನು ಈಗ ಬಾಹ್ಯ ರೂಪದಲ್ಲಿ ನೋಡಿ ತನ್ಮಯರಾದವು. ಚಿಂತೆ ಮರೆಯಾಯಿತು, ಆಯಾಸ ಶಮನವಾಯಿತು, ಸಂದೇಹ ದೂರವಾಯಿತು. ಯಾರಿಗಾಗಿ ಸುದೀರ್ಘ ತಪಸ್ಸು ಮಾಡಿದೆವೋ ಆ ಪರಬ್ರಹ್ಮ ಸ್ವರೂಪನೇ
ಕಣ್ಣ ಮುಂದೆ ಕಾಣಲು ಜನ್ಮ ಧನ್ಯವಾಯಿತು ಎಂದು ನಾವು ಮೂವರು ತಾಯಿಯ ಪಾದಗಳಿಗೆ ಎರಗಿ ನಮಿಸಿದೆವು. ಆನಂದ ಹರ್ಷದಿಂದ ತಾಯಿಯ ಪಾದದ ಮೇಲಿಂದ ಎದ್ದು ವಿಧವಾಗಿ ನಮಿಸಿ ಕೊಂಡಾಡಿದೆವು. ಕಣ್ಣುಗಳಲ್ಲಿ ಆನಂದ ಬಾಷ್ಪ ಮಡುವಾಗಿ ನಿಂತಿತು. ಕೈ ಮುಗಿದು ನಿಂತು ಸ್ತುತಿಸೆವು. ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಹೀಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ಜಗನ್ಮಾತೆ ಜಯ ಜಯ, ಓಂ ನಮೋ ಮಹಾಮಾಯೆ ಜಯ ಜಯ ದೇವಿ. ಶ್ರೇಷ್ಠವಾದ ಸ್ವರ್ಗವನ್ನು ನೀಯುವ ಭಗವತಿಯೇ, ಪರಾತ್ಪರ ಸ್ವರೂಪಳೆ, ಪರವಸ್ತುವೆ, ಪರಾತ್ಮಳೆ, ಪರಬ್ರಹ್ಮೆ, ಶ್ರೇಷ್ಠ ಚೈತನ್ಯಳೆ, ಪರಮೇಶ್ವರಿಯೇ, ಪರಮಸುಖದಾಯಿನಿಯೇ, ಪರಮಸ್ವರೂಪಳೆ, ಪೂಜ್ಯಳೆ ತಾಯಿ ನಿನಗೆ ಜಯವಾಗಲಿ. ನಿತ್ಯಳೆ, ನಿರ್ಗುಣಿಯೇ, ವಿಕಾರರಹಿತಳೆ, ನಿರಸ್ತ ಪೂರ್ಣ ಬ್ರಹ್ಮೆ, ನಿತ್ಯವೂ ಸರ್ವವನ್ನು ವೀಕ್ಷಿಸುವವಳೆ, ನಿತ್ಯವಸ್ತುವೆ, ಶುಭಕಾಂತಳೆ, ಶಾಂಭವಿಯೇ, ನಿತ್ಯ ಮಂಗಳೆಯೇ, ನಿರ್ವಿಕಲ್ಪಳೆ, ಪ್ರತ್ಯೇಕಾತ್ಮಳೆ ದೇವಿ ನಿನಗೆ ಜಯವಾಗಲಿ. ಮಾತೆಯ ಲಾವಣ್ಯವನ್ನು ವೀಕ್ಷಿಸಲಾರದೆ ನಾವು ತರತರ ನಡುವೆ ಕೆಳಗೆ ಬಿದ್ದೆವು. ನಮ್ಮ ಪರಿಸ್ಥಿತಿಯನ್ನು ಗಮನಿಸಿ ತಾಯಿಯು ನಾವಿಲ್ಲಿರುವವರಿಗೆ ಬಂದು ನಮ್ಮ ಮೂವರನ್ನು ಎಬ್ಬಿಸಿ ಕೂಡಿಸಿದಳು. ಅಕ್ಕರೆಯಿಂದ ಮುಖಗಳನ್ನು ನೋಡಿ ತಲೆಯನ್ನು ನೇವರಿಸಿದಳು. ಮಕ್ಕಳೇ, ನಿಮ್ಮನ್ನು ಇಷ್ಟೊಂದು ಆಯಾಸವಾಗುವಂತೆ ಮಾಡಿದವರು ಯಾರು? ಸಕಲ ಜಗತ್ತು ನನ್ನನ್ನು ಕರುಣಾಮಯ ಎಂದು ಹೊಗಳುವುದು. ನಾನು ಅಂಥ ಮಾತಿಗೆ ಸರಿಯಲ್ಲ. ನನ್ನ ಮಕ್ಕಳನ್ನು ನನ್ನನ್ನು ಭಜಿಸಿದರೂ ಕರುಣೆ ತೋರದೆ ಕರುಣಾಮಯ ಎಂಬ ಕೀರ್ತಿಗೆ ಅಪಕೀರ್ತಿಯನ್ನು ತಂದೆ. ನನ್ನನ್ನು ಕುರಿಗಳಂತೆ ಬ್ರಹ್ಮ ಶಿವರು ಯಾಕೆ ಪೂಜಿಸುವರು? ಈ ಮುದ್ದು ಮಕ್ಕಳನ್ನು ನೋಯಿಸಿ ನಾನು ಬದುಕಿರುವುದೇ? ನನ್ನಂತಹ ಕಲ್ಲು ಹೃದಯದವಳು ಬದುಕಿರಬಾರದು ಎಂದು ದೇವಿಯು ಮನದಲ್ಲೇ ಚಿಂತಾಕ್ರಾಂತಳಾದಳು. ತನ್ನ ಮಕ್ಕಳನ್ನು ದೇವಿಯು ಲಾಲಿಸುತ್ತಾ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಸ್ನೇಹದಿಂದ ತಲೆಯನ್ನು ನೇವರಿಸಿ, ಮಕ್ಕಳೇ, ನಿಮಗೆ ಯಾವ ವರ ಬೇಕೋ ಕೇಳಿ, ನಾನು ನಿಸ್ಸಂಶಯವಾಗಿ ಕೇಳಿದ ವರಗಳನ್ನು ಕೊಡುತ್ತೇನೆ ಎಂದಳು. ತಾಯಿಯ ಮಾತುಗಳನ್ನು ಕೇಳಿ ಆನಂದದಿಂದ ನಾವು ಆಕೆಯ ಕಾಲುಗಳ ಮೇಲೆ ನಮ್ಮ ತಲೆಗಳನ್ನು ಇಟ್ಟು ಭಕ್ತಿಯಿಂದ ಬೇಡಿದೆವು. ತಾಯಿ, ನಮಗೆ ಎಂದಿಗೂ ನಿನ್ನ ದರ್ಶನ ಭಾಗ್ಯವೇ ದೊರೆಯದು ಎಂದು ತಿಳಿದಿದ್ದೆವು. ಇಂದು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದೆವು. ನಮ್ಮ ಜನ್ಮ ಧನ್ಯವಾಯಿತು. ನಿನ್ನನ್ನು ಬಿಟ್ಟು ನಮಗೆ ಬೇರೆ ವರ ಬೇಡ. ಒಂದು ವೇಳೆ ಬೇರೆ ವರ ಬೇಡಿದರೆ ನಾವು ಮೂಢರು. ನಮಗೆ ನಿನ್ನ ಸೇವೆಯಿಂದ ಕೈವಲ್ಯ ಸುಖ ಪ್ರಾಪ್ತಿಯಾಗುವುದು. ನಿನ್ನ ಸೇವೆ ಮಾಡುವ ಪುಣ್ಯ ನಮಗೆ ಸದಾಕಾಲ ದೊರಕಲಿ. ನಮಗೆ ಬೇರೆ ಏನೂ ಬೇಡ. ಈ ವರವನ್ನು ಮಾತ್ರ ಕೊಡುತ್ತಾಯೆ ಎಂದು ಬೇಡಿದೆವು. ಮಾತೆಯು ನಮ್ಮ ಮಾತುಗಳಿಂದ ಸಂತೃಪ್ತಿ ಹೊಂದಿ, ಮಕ್ಕಳೇ, ನೀವು ಬೇಡಿದ ವರಗಳನ್ನು ನೀಡುವೆ. ಮುಂದೆ ನಾವು ನಿಮ್ಮನ್ನು ಬಿಟ್ಟು ಇರುವುದಿಲ್ಲ. ನಾವು ನಿಮ್ಮ ಜೊತೆಯೇ ಇರುವೆನು. ನಿಮ್ಮನ್ನು ಇಷ್ಟು ದಿನ ಬಿಟ್ಟು ಇದ್ದದ್ದೇ ನನ್ನ ತಪ್ಪು. ಇದು ಸತ್ಯ. ಇನ್ನು ಮುಂದೆ ನೀವು ಈ ಜಗತ್ತನ್ನು ಪಾಲಿಸಿ. ನೀವು ಮೂವರೇ ಈ ಬ್ರಹ್ಮಾಂಡದ ಒಡೆಯರು, ಈ ಜಗದ ನಿಜವಾದ ಕರ್ತೃಗಳು. ನಿಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಬ್ರಹ್ಮನು ಸೃಷ್ಟಿ ಮಾಡಲಿ, ವಿಷ್ಣು ರಕ್ಷಕನಾಗಲಿ, ರುದ್ರನು ಲಯವನ್ನು ಮಾಡಲಿ. ಸಕಲ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿರಿ ಎಂದು ಹಾರಿಸಿದಳು. ತಾಯಿ, ನಮಗೆ ನಿನ್ನ ನೆರಳು ಸಾಕು. ನಿನ್ನ ದೆಸೆಯಿಂದ ಈ ಜಗತ್ತನ್ನು ಕಂಡು ನಾವು ಧನ್ಯರಾದೆವು. ನಮಗೆ ಈ ಜಗತ್ತಿನ ಜಂಜಡವು ಬೇಡ. ನಮ್ಮನ್ನು ಮುಕ್ತಿಗೊಳಿಸು. ಮಕ್ಕಳೇ, ಈ ಜಗತ್ತಿಗೆ ಅರಿವು ಮರೆವು ನೀಡುವವಳು ನಾನೇ. ನನ್ನ ಮಾತೇ ಪ್ರಧಾನ. ನಿಮಗೆ ಯಾವ ಸೂತ್ರವೂ ಸ್ವತಂತ್ರವೂ ಇಲ್ಲ. ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವೂ ನಡೆಯುವುದು. ನನ್ನ ಲೀಲೆ ಇಲ್ಲದೆ ಬೇರೇನೂ ಇಲ್ಲ. ನಾನು ನೀವು ಐಕ್ಯರಾಗಿದ್ದೇವೆ. ನಿಮ್ಮಲ್ಲಿ ಭೇದ ಎಣಿಸಿದವರು ನರಕಕ್ಕೆ ಹೋಗುವರು. ಅವರು ನೀಚರೆಂದು ಪರಿಗಣಿಸಲ್ಪಡುವರು. ನಮ್ಮ ಐಕ್ಯತೆಯನ್ನು ಅರಿತವನು ಪುಣ್ಯವಂತ. ಅಂತಹವನಿಗೆ ದೈವವು ಸಾಕ್ಷಾತ್ಕಾರವಾಗುವುದು. ನಿಮ್ಮ ಮೂವರ ಅವತಾರದ ಸಂಗಮ ನಾನು. ನೀವೇ ನಾನು. ನನ್ನ ಮಾತೇ ನಿಮ್ಮ ಮಾತು. ಈಗ ಮರುಮಾತಾಡದೆ ನೀವು ನಡೆಯಿರಿ. ಈ ರೀತಿ ಹೇಳಿ ತಾಯಿಯು ನಮ್ಮನ್ನು ಅಪ್ಪಿಕೊಂಡು ನಂತರ ಆಕಾಶದಲ್ಲಿ ಅದೃಶ್ಯಳಾದಳು. ಮಾತೆಯು ಅದೃಶ್ಯಳಾದ ನಂತರ ನೆರೆದಿದ್ದ ಪ್ರಜೆಗಳು ಕಾಣದಾದರು. ನಾವು ಕಂಡದ್ದು ಸ್ವಪ್ನ ಎಂಬಂತೆ ಭಾಸವಾಯಿತು. ನಾವು ಮಾತ್ರ ಅಲ್ಲಿ ಉಳಿದುಕೊಂಡು ಚಿದಾನಂದಾತ್ಮ ಗುರುಶ್ರೇಷ್ಠರನ್ನು ಕಾಪಾಡಬೇಕು ಎಂದು ತಿಳಿದೆವು. ಇಲ್ಲಿಗೆ ತ್ರಿಮೂರ್ತಿಗಳಿಗೆ ವರಪ್ರದಾನ ಎಂಬ 2ನೇ ಅಧ್ಯಾಯವು ಸಮಾಪ್ತವಾಯಿತು.